ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಾವು ಯಾವೆಲ್ಲ ಷೇರುಗಳನ್ನು ನಮ್ಮ ಫೋಕಸಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಹಲವಾರು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಬಂದಿದ್ದಾವೆ. ಎಲ್ಲನೂ ಕೂಡ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಆ್ಯಸ್ ಯೂಶುವಲ್ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಅದರ ನಂತರ ಡಿಸಿಷನ್ ತಗೊಳ್ಳಿಕ್ಕೆ ನಿಮಗೆ ಸಹಾಯ ಆಗ್ಬೋದು. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಿನ್ನೆ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ 322 ಪಾಯಿಂಟ್ಸ್ ಅಥವಾ 0.87% ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿನ್ನೆ ರಾತ್ರಿ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ. ಇವಾಗ ಅರೌಂಡ್ ಈ ಲೆವೆಲಲ್ಲಿ ಟ್ರೇಡ್ ಆಗ್ತಿತ್ತು 300 ಪಾಯಿಂಟ್ಸ್. ಅದರ ನಂತರ ತುಂಬ ಡೌನ್ ಕೂಡ ಆಗಿತ್ತು, ನೀವು ಇಲ್ಲಿ ನೋಡ್ಬೋದು. ಕೊನೆಯಲ್ಲಿ ಮತ್ತೆ ಒಳ್ಳೆ ರಿಕವರಿಯನ್ನು ಮಾಡಿ 322 ಪಾಯಿಂಟ್ಸ್ ಅಪ್ಪಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇಲ್ಲೂ ಕೂಡ ನೋಡ್ಬೋದು, ಸೇಮ್ ಪರ್ಫಾರ್ಮೆನ್ಸ್ ಅಪ್ ಆಗಿತ್ತು. ಅದರ ನಂತರ ಡೌನ್ ಕೂಡ ಆಗಿತ್ತು, ಮತ್ತೆ ರಿಕವರಿಯನ್ನು ಮಾಡಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟೋಟಲ್ 185 ಪಾಯಿಂಟ್ಸ್ ಅಥವಾ 1.26% ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಓವರ್ ಆಲ್ ನಾಸ್ಡಾಕ್ ಅಂಡ್ ಡೌ ಜೋನ್ಸ್ ಅಲ್ಲಿ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನಿನ್ನೆ ನೋಡಲಿಕ್ಕೆ ಸಿಕ್ಕಿದೆ. ನೋಡೋಣ ನಮ್ಮ ಮಾರ್ಕೆಟ್ ಯಾವ ರೀತಿ ಇವತ್ತು ಪರ್ಫಾರ್ಮ್ ಮಾಡುತ್ತೆ ಅಂತ. ಹಾಗೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ಗಳ ಬಗ್ಗೆ ಅಪ್ಡೇಟ್ಗೆ ಬರೋದಾದ್ರೆ ಅಮಿ ಆರ್ಗ್ಯಾನಿಕ್ಸ್ ನಿನ್ನೆ ಕೊನೆ ಮೂಮೆಂಟಲ್ಲಿ ಒಂದು ನ್ಯೂಸ್ ಬಂತು ಕಂಪನಿ ಎಕ್ಸ್ಪ್ಯಾನ್ಷನ್ ಬಗ್ಗೆ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊನೆ ಮೂಮೆಂಟ್ ಅಲ್ಲಿ ಬಂದಿತ್ತು. ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಹಾಗೆ ನಿನ್ನೆ ವಿಡಿಯೋದಲ್ಲಿ ಪ್ರಾಮಿನೆಂಟ್ ಪ್ಲೇಯರ್ಸ್ ಎಂಟರ್ ಆಗಿದ್ದಾರೆ ಅನ್ನುವಂತ ನ್ಯೂಸ್ ಬಂದಿದೆ ಅಂತ ಹೇಳಿದೆ. ಸೊ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಆಗಿದೆ ನಿನ್ನೆ ಬಲ್ಕ್ ಡೀಲ್ ಮೂಲಕ ಯಾರೆಲ್ಲ ಎಂಟರ್ ಆಗಿದ್ದಾರೆ ಅಂತ. ನೀವು ಇಲ್ಲಿ ನೋಡ್ಬೋದು ಅಮಿ ಆರ್ಗ್ಯಾನಿಕ್ಸ್ ಬಲ್ಕ್ ಡೀಲ್ಸ್ ಡೇಟ್ ಕೂಡ ಇಲ್ಲಿ ನೋಡ್ಬೋದು. ಯಾರು ಸೆಲ್ ಮಾಡಿದ್ದಾರೆ, ಯಾರು ಬೈ ಮಾಡಿದ್ದಾರೆ ಎಲ್ಲಾನು ಕೂಡ ಇದೆ. ಧ್ವನಿ, ಗಿರೀಶ್ ಕುಮಾರ್, ಚೋವಾಟಿಯಾ, ಗ್ರಾವಿಟನ್ ರಿಸರ್ಚ್ ಕ್ಯಾಪಿಟಲ್, ಸೊ ಇವರುಗಳು ಸೆಲ್ ಮಾಡಿದ್ದಾರೆ. ಬೈ ನೋಡ್ಬೋದು ವ್ಯಾಲ್ಯೂ ಕ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ 3,21,000 ಷೇರುಗಳನ್ನು ಬೈ ಮಾಡಿದ್ದಾರೆ. ಮೊರ್ಗನ್ ಸ್ಟ್ಯಾನ್ಲಿ ಅವರು ನೋಡ್ಬೋದು 8,07,000 ಬೈ ಮಾಡಿದ್ದಾರೆ. ಮಲಬಾರ್ ಇಂಡಿಯಾ ಫಂಡ್ 4,85,000. ಅಂದರೆ ಇವು ನಂಬರ್ ಆಫ್ ಶೇರ್ಸ್. ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ಅವರು 5 ಲಕ್ಷ ಷೇರುಗಳನ್ನು ಬೈ ಮಾಡಿದ್ದಾರೆ. ಗೋಲ್ಡ್ಮನ್ ಸಾಚಸ್ 2,42,000 ಬೈ ಮಾಡಿದ್ದಾರೆ. ಬೋಫಾ ಸೆಕ್ಯೂರಿಟೀಸ್ 5,25,000 ಬೈ ಮಾಡಿದ್ದಾರೆ. ಸೊ ಹೀಗೆ ಗ್ರಾವಿಟನ್ ರಿಸರ್ಚ್ ಕ್ಯಾಪಿಟಲ್ ಕೂಡ ನೋಡ್ಬೋದು 2.5 ಲಕ್ಷ ಷೇರುಗಳನ್ನು ಬೈ ಮಾಡಿದ್ದಾರೆ. ವ್ಯಾಲ್ಯೂ ಕ್ವೆಸ್ಟ್ ಅಗೇನ್ 3,67,000 ಬೈ ಮಾಡಿದ್ದಾರೆ. ಸೊ ಇವರೆಲ್ಲೂ ಬೈ ಮಾಡಿರ್ಬೋದು ಅನ್ನೋಂಥ ನ್ಯೂಸ್ ನಿನ್ನೆ ಸಂಜೆ ಬಂದಿತ್ತು. ಈಗ ಅಫಿಷಿಯಲ್ ಆಗಿ ಇವರೇ ಬೈ ಮಾಡಿದ್ದಾರೆ ಕೂಡ. ಒಂದು ಇಂಟ್ರೆಸ್ಟಿಂಗ್ ಕಂಪನಿ ನೋಡಿ, ಇವರೆಲ್ಲ ಬೈ ಮಾಡಿದ್ರು ಅಂತ ನಾವು ಬೈ ಮಾಡೋ ಅಂತ ಅವಶ್ಯಕತೆ ಇಲ್ಲ. ಆದರೆ ಕಂಪನಿಯನ್ನ ಸ್ಟಡಿ ಮಾಡಲಿಕ್ಕೆ ಯಾವುದೇ ಅಡೆತಡೆ ಅಂತೂ ಇಲ್ವೇ ಇಲ್ಲ. ಸೊ ಬಿಸ್ನೆಸ್ ವೈಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಅಂತ ಕಂಪನಿ. ಇಷ್ಟೆಲ್ಲ ಪ್ರಾಮಿನೆಂಟ್ ಪ್ಲೇಯರ್ಸ್ ಬೈ ಮಾಡ್ತಿದ್ದಾರೆ ಅಂತಂದ್ರೆ ಏನಾದರೂ ಪಾಸಿಟಿವ್ಸ್ ಇದ್ರೆ ಬೈ ಮಾಡೋದು. ಯಾರೋ ಒಬ್ರು ಬೈ ಮಾಡಿದ್ದಾರೆ ಅಂತಂದ್ರೆ ಅದು ಬೇರೆ. ಬಟ್ ತುಂಬಾ ಜನ ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ತಿದೆ ಅಂತಂದ್ರೆ ಸ್ಟಡಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಸ್ಟಡಿ ಮಾಡ್ಬೋದು ಈ ಕಂಪನಿಯನ್ನ. ನನಗಾಗಲೇ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಇತ್ತೀಚೆಗೆ ಲಿಸ್ಟ್ ಆಗಿರುವಂಥ ಕಂಪನಿ 2021 ಅಲ್ಲಿ ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ. ಸ್ಟಿಲ್ ಪೊಟೆನ್ಷಿಯಲ್ ಅಂತೂ ಇರೋ ಅಂಥ ಕಂಪನಿ, ಬೇಕಿದ್ರೆ ಸ್ಟಡಿ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ LIC. ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ LIC ಬಗ್ಗೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ. ಕಂಪನಿಗೆ 25% ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಅನ್ನ ರೂಲ್ಸ್ ನ ಫುಲ್ಫಿಲ್ ಮಾಡಲಿಕ್ಕೆ 10 ವರ್ಷ ಸಮಯ ಕೊಟ್ಟಿದೆ. ಒನ್ ಟೈಮ್ ಎಕ್ಸೆಪ್ಷನ್ ಸರ್ಕಾರ ಹಾಗೂ ಸೆಬಿ. ಸೊ ಕಾರಣಕ್ಕಾಗಿ ಇವತ್ತು LIC ಸುದ್ದಿಯಲ್ಲಿರುತ್ತೆ. ಬಹುದು ಇವತ್ತು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಅಂತ. LIC ನ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ. ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ರಿಯಾಕ್ಷನ್ ಇರುತ್ತಾ ಅಥವಾ ನೆಗೆಟಿವ್ ರಿಯಾಕ್ಷನ್ ಇರುತ್ತಾ ಅಂತ. ಸೊ ಒಳ್ಳೆ ಕಂಪನಿ, ಬಟ್ ಲಿಸ್ಟ್ ಆದಾಗಿಂದನೂ ಕೂಡ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದೆ. ಕಾರಣ ಅಷ್ಟೇ, ರಾಂಗ್ ಟೈಮಲ್ಲಿ IPO ಬಂತು. ಆಗಿನ ಮಾರ್ಕೆಟ್ ಕಂಡೀಷನ್ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಅಂತಹ ಸಮಯದಲ್ಲಿ ಬಂತು. ಜೊತೆಗೆ ಸ್ವಲ್ಪ ಪ್ರೆಷರ್ ಕೂಡ ಈ ಕಂಪನಿಯ ಮೇಲೆ ಇತ್ತು ಮಾರ್ಕೆಟ್ ಅಲ್ಲಿ. ಹಾಗಾಗಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಇಲ್ಲಿವರೆಗೂ. ಸೊ ಈಗ ಸದ್ಯಕ್ಕೆ ರಿಕವರಿ ಮೋಡ್ಗೆ ಬಂದಿದೆ. ಅದು ಎಷ್ಟು ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸೊ ಇವತ್ತು ಪರ್ಫಾರ್ಮೆನ್ಸ್ ಅನ್ನ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಅಶೋಕ್ ಲೇಲ್ಯಾಂಡ್ ಬಗ್ಗೆ ಕೂಡ ನಿನ್ನೆ ಒಂದು ಅಪ್ಡೇಟ್ ಬಂದಿದೆ. 552 ಬಸ್ಗಳು ತಮಿಳುನಾಡು ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇಂದ ಸಿಕ್ಕಿದೆ ಆರ್ಡರ್. ಸೊ ಆ ಕಾರಣಕ್ಕಾಗಿ ಅಶೋಕ್ ಲೇಲ್ಯಾಂಡ್ ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ನಿನ್ನೆ ಅಂತೂ ಅಂತ ಪಾಸಿಟಿವ್ ರಿಯಾಕ್ಷನ್ ಏನಿರಲಿಲ್ಲ. ಇವತ್ತೇನಾದರೂ ಪಾಸಿಟಿವ್ ಇರುತ್ತಾ ಅಂತ. ಹಾಗೆ ನೆಕ್ಸ್ಟ್ GMR ಏರ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್, ಇದರಲ್ಲಿ 675 ಕೋಟಿ ಗ್ರೀನ್ ಫೀಲ್ಡ್ಗೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ GMR ಏರ್ಪೋರ್ಟ್ಸ್ ಇವತ್ತು ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ. 44,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಹಾಗೆ ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ, 83%. 5 ಇಯರ್ಸ್ ಅಲ್ಲಿ 351%. 2018ರಿಂದನೇ ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇರೋದು ಈ ಕಂಪನಿಯಲ್ಲಿ
ತುಂಬಾ ದಿನ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿತ್ತು, ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಸೊ ಈ ಸ್ಟಾಕ್ ಅನ್ನು ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಬಟ್ ಪ್ರೈಸ್ ಕಮ್ಮಿ ಇದೆ ಅಂತ ಕಾರಣಕ್ಕೆ ಸಡನ್ ಆಗಿ ಹೋಗಿ ಬೈ ಹೋಗಬೇಡಿ. ಕಂಪನಿಯನ್ನ ಸ್ಟಡಿ ಮಾಡಿ ಡೀಟೇಲ್ ಆಗಿ. ಇನ್ಫ್ರಾದಲ್ಲಿ ಕೆಲಸ ಮಾಡೋದ್ರಿಂದ ಇತ್ತೀಚೆಗೆ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಹಾಗಾಗಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಜಸ್ಟ್ ಕಂಪನಿಯನ್ನ ಸ್ಟಡಿ ಮಾಡದೆ ಜಂಪ್ ಆದ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ಬೋದು. ಆ ಕಾರಣಕ್ಕಾಗಿ ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ಅದರ ನಂತರ ಇಂಟ್ರೆಸ್ಟಿಂಗ್ ಕಂಪನಿ ಅನ್ಸಿದ್ರೆ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಸಿಯಟ್ ಕಂಪನಿ ಟೈರ್ಸ್ ಅಂಡ್ ಮೋರ್ ಆನ್ಲೈನ್ ಅನ್ನೋ ಕಂಪನಿಯಲ್ಲಿ 3 ಕೋಟಿ ಇನ್ವೆಸ್ಟ್ ಮಾಡಿದೆ. ಇದರ ಮೂಲಕ 100% ಸ್ಟೇಕ್ ಅನ್ನ ಆ ಕಂಪನಿಯಲ್ಲಿ ತಗೊಂಡಾಗಿದೆ. ಸೊ ಆ ನ್ಯೂಸ್ ಬಂದಿದೆ. ಆ ಕಾರಣಕ್ಕಾಗಿ ಇವತ್ತು ಸುದ್ದಿಯಲ್ಲಿರುತ್ತೆ. ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇವತ್ತು ಕೂಡ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ಈ ಕಂಪನಿಯನ್ನು ಸಹ 9,700 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ 1 ಇಯರ್ ಅಲ್ಲಿ 45% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲಿ 86%. ಇಲ್ಲಿ ವೋಲಟೈಲ್ ಪರ್ಫಾರ್ಮೆನ್ಸ್. ಆಟೋ ಇಂಡಸ್ಟ್ರಿ ಸ್ಟಾಕ್ ಸ್ವಲ್ಪ ಇದೇ ರೀತಿ ಪರ್ಫಾರ್ಮೆನ್ಸ್ ಇದೆ. ಸೊ ಇಲ್ಲೂ ಕೂಡ ನೋಡಬಹುದು ಎಷ್ಟು ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ ಅಂತ. ಸ್ಟಿಲ್ ಅಪ್ಪಲ್ ಇದೆ, ಒಳ್ಳೆ ರಿಟರ್ನ್ಸ್ ಅನ್ನೇ ಕೊಟ್ಟಿದೆ ತಾಳ್ಮೆಯಿಂದ ಕಾಯ್ದಿರೋರಿಗೆ. ಸೊ ಇದನ್ನು ಕೂಡ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಕೇನ್ಸ್ ಟೆಕ್ನಾಲಜಿ ಇಂಡಿಯಾ ಲಿಮಿಟೆಡ್ ಕಂಪನಿ 1,400 ಕೋಟಿ QIP ಮೂಲಕ ಫಂಡ್ ರೈಸ್ ಅನ್ನ ಮಾಡಿದೆ. ಸೊ ಅದು ಕಂಪ್ಲೀಟ್ ಆಗಿದೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ. 1,400 ಕೋಟಿ ಫಂಡ್ ರೈಸ್ ಗೆ ಸಂಬಂಧಪಟ್ಟಂತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು. ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ KPI ಗ್ರೈಂಡ್ ಈ ಕಂಪನಿ ಕೂಡ ಅಷ್ಟೇ 300 ಕೋಟಿ ಫಂಡ್ ರೈಸ್ ಅನ್ನ ಅನೌನ್ಸ್ ಮಾಡಿತ್ತು QIP ಮೂಲಕ. ಸೊ ನಿನ್ನೆ ಕಂಪ್ಲೀಟ್ ಆಗಿದೆ. QIP ನ ಕ್ಲೋಸ್ ಕೂಡ ಮಾಡಿದೆ. 300 ಕೋಟಿ ಫಂಡ್ ರೈಸ್ ಆಗಿದೆ ಅಂತ. ಸೊ ನಿನ್ನೆ ಕೊನೆಯ ಮೂಮೆಂಟ್ ಅಲ್ಲಿ ಹೆವಿ ಬೈಯಿಂಗ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಸೊ ಇದೇ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಕೂಡ ಕಂಟಿನ್ಯೂ ಆಗುತ್ತಾ ಅನ್ನೋದನ್ನ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ಒಂದು ಸಣ್ಣ ಕಂಪನಿ, ಇದು ಸಹ 4,800 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ. 1 ಇಯರ್ ಅಲ್ಲಿ 200% ಇದೆ. 5 ಇಯರ್ಸ್ ಅಲ್ಲಿ 400% ಇದೆ. 5 ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ನೋಡಬಹುದು. 2022ರಿಂದ ಇರುವಂತಹ ಕಂಪನಿ ಇಲ್ಲಿವರೆಗೂ 400% ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಸೊ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಸಹ. ಈಗ ನೆಕ್ಸ್ಟ್ ಇನ್ಫೋಸಿಸ್ ಲಿಮಿಟೆಡ್ ಕಂಪನಿ LKQ ಯುರೋಪ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ. LKQ ಒಂದು ಆಟೋ ಪಾರ್ಟ್ಸ್ ಡಿಸ್ಟ್ರಿಬ್ಯೂಟರ್ ಕಂಪನಿ. ಆ ಕಂಪನಿಗೆ IT ರಿಲೇಟೆಡ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡಲಿಕ್ಕೆ 5 ವರ್ಷಗಳಿಗೆ ಇನ್ಫೋಸಿಸ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಆ ಕಾರಣಕ್ಕಾಗಿ ಇನ್ಫೋಸಿಸ್ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಇದು ಸಣ್ಣ ಪುಟ್ಟ ಡೀಲ್ಗಳಿಗೆ ರಿಯಾಕ್ಟ್ ಮಾಡುವಂತಹ ಕಂಪನಿ ಅಲ್ಲ. ಸ್ಟಿಲ್ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ. ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಟಾಟಾ ಮೋಟಾರ್ಸ್ ನ ಹ್ಯಾರಿಯರ್ ಅಂಡ್ ಟಾಟಾ ಸಫಾರಿಗೆ 5 ಸ್ಟಾರ್ ರೇಟಿಂಗ್ ಸಿಕ್ಕಿದೆ. ಸೇಫ್ಟಿ ಇದರಲ್ಲಿ ನೋಡಬಹುದು. ಟಾಟಾ ಸಫಾರಿ, ಟಾಟಾ ಹ್ಯಾರಿಯರ್, SUVs, SUV ಭಾರತ್, NCAP 5 ಸ್ಟಾರ್ ರೇಟಿಂಗ್. ಇದನ್ನ ಗಡ್ಕರಿ ಅವರು ಅಪ್ರಿಶಿಯೇಟ್ ಕೂಡ ಮಾಡಿದ್ದಾರೆ. ಇದು ನಿನ್ನೆ ಬಂದಂತಹ ನ್ಯೂಸ್. ಸ್ಟಿಲ್ ಇವತ್ತು ಕೂಡ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಟಾಟಾ ಮೋಟಾರ್ಸ್ ಅನ್ನ ಅಬ್ಸರ್ವ್ ಮಾಡಬಹುದು. ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಇರುತ್ತಾ ಅಂತ. ನೆಕ್ಸ್ಟ್ ಲೂಪಿನ್ ನಿನ್ನೆ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಸಾಫ್ಟ್ವ್ಯಾಕ್ ಲಿಕ್ವಿ ಫೈಬರ್ ಅನ್ನುವಂತ ಒಂದು 100% ಆಯುರ್ವೇದಿಕ್ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಿದೆ. ಆ ಕಾರಣಕ್ಕಾಗಿ ಲೂಪಿನ್ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಇದು ಒಂದು ಫಾರ್ಮಾ ಮೇಜರ್ 57,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 1 ಇಯರ್ ಅಲ್ಲಿ 63% ರಿಟರ್ನ್ಸ್ ಕೊಟ್ಟಿದೆ. 5 ಇಯರ್ಸ್ ಅಲ್ಲಿ ನೋಡಬಹುದು 43%. ಯಾವ ರೀತಿ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಅಂತ 21 ನಂತರ ಕೆಲವರು ಪ್ರಶ್ನೆ ಮಾಡಿದ್ರಿ. ಇನ್ನೊಂದು ಫಾರ್ಮಾ ಕಂಪನಿಯ ಅಂಡರ್ ಪರ್ಫಾರ್ಮೆನ್ಸ್ ನ ಬಗ್ಗೆ, ಯಾಕೆ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೂ ಕೂಡ ಈ ಸ್ಟಾಕ್ ಈ ರೀತಿ ಡೌನ್ ಆಗಿದೆ ಅಂತ. ಅದು ಆಕ್ಚುಲಿ ಲೂಪಿನ್ ಬಗ್ಗೆ ಅಲ್ಲ, ಇನ್ನೊಂದು ಫಾರ್ಮಾ ಕಂಪನಿ ಬಗ್ಗೆ. ಕಾರಣ ಎಷ್ಟೇ, 2020 ಕ್ರಾಶ್ ನಂತರ ಫಾರ್ಮಾದಲ್ಲಿ ಭರ್ಜರಿ ರ್ಯಾಲಿ ಕಂಡು ಬಂದಿತ್ತು 2021 ಕೂಡ. 2021 ನಂತರ ಅವುಗಳ ಬಿಸ್ನೆಸ್ ಅಲ್ಲೂ ಕೂಡ ಸ್ವಲ್ಪ ಡೌನ್ ಫಾಲ್ ಕಂಡು ಬಂತು. ಅದರ ಇಂಪ್ಯಾಕ್ಟ್ ಸ್ಟಾಕ್ ಪ್ರೈಸ್ ಮೇಲೂ ಕೂಡ ಬಿತ್ತು. ಹಾಗಾಗಿ ಮೋಸ್ಟ್ ಆಫ್ ದ ಫಾರ್ಮಾ ಕಂಪನೀಸ್ ಅಂಡರ್ ಪರ್ಫಾರ್ಮ್ ಅನ್ನು ಮಾಡಿದವೆ 22-23 ನಲ್ಲಿ. ಸೊ ಇಲ್ಲಿ ಸ್ವಲ್ಪ 23 ನಲ್ಲಿ ಒಳ್ಳೆ ರಿಕವರಿ ಕೂಡ ಆಗಿದೆ. ಅದನ್ನ ನೋಡಬಹುದು. ಅದೇ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇತ್ತು 15 16 ನಂತರ ಸ್ವಲ್ಪ ಡೌನ್ ಫಾಲ್ ಇತ್ತು. 20ರಲ್ಲಿ ಇನ್ನೂ ಡೌನ್ ಫಾಲ್ ಆಯಿತು. ಮತ್ತೆ ಸ್ವಲ್ಪ ರಿಕವರಿಯನ್ನ ಮಾಡಿ ಮತ್ತೆ ಡೌನ್ ಫಾಲ್. ಸೊ ಈಗ ಮತ್ತೆ ರಿಕವರಿ ಈ ಲೆವೆಲ್ ಅನ್ನ ಬ್ರೇಕ್ಔಟ್ ಮಾಡಿ ಮುಂದೆ ಹೋಗುತ್ತಾ ಅಥವಾ ಅಗೇನ್ ಡೌನ್ ಹೋಗುತ್ತಾ ಕಾದ್ ನೋಡ್ಬೇಕಾಗಿದೆ ಈ ಕಂಪನಿಯಲ್ಲಿ. ನೆಕ್ಸ್ಟ್ ಝೊಮ್ಯಾಟೊ. ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಝೊಮ್ಯಾಟೊದಲ್ಲಿ ಕಂಡು ಬಂದಿತ್ತು. ನಿನ್ನೆ ಒಂದು ನ್ಯೂಸ್ ಕೂಡ ಬಂದಿತ್ತು ನೋಡಬಹುದು. ಶಿಪ್ ರಾಕೆಟ್ ಅನ್ನುವಂತ ಒಂದು ಕಂಪನಿಯನ್ನ ಅಥವಾ ಈ ಕಂಪನಿಯಲ್ಲಿ ಸ್ಟೇಕ್ ಅನ್ನ ಬೈ ಮಾಡಬಹುದು ಝೊಮ್ಯಾಟೊ ಅನ್ನುವಂಥದ್ದು. ಆದ್ರೆ ಇವತ್ತು ಕಂಪನಿ ಕ್ಲಾರಿಟಿಯನ್ನ ಕೊಟ್ಟಿದೆ, ಇಲ್ಲ ಆ ರೀತಿಯ ಯಾವುದೇ ಪ್ಲಾನ್ ಇಲ್ಲ ನಮ್ದು ಶಿಪ್ ರಾಕೆಟ್ ಅನ್ನ ಬೈ ಮಾಡೋದ್ರ ಬಗ್ಗೆ ಅಂತ. ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ. ಇವತ್ತು ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ FIS ಆಕ್ಟಿವಿಟೀಸ್ ನೆನ್ನೆ ವಿಡಿಯೋದಲ್ಲೇ ಕವರ್ ಮಾಡಿದೆ. ಸ್ಟಿಲ್ ಇನ್ನೊಂದ್ಸಲ ರಿವ್ಯೂ ಮಾಡೋದಾದ್ರೆ 1,600 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ನಿನ್ನೆ FIS. ಹಾಗೆ DIS 1,464 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಸೊ ನೋಡೋಣ ಇವತ್ತು ಯಾವ ರೀತಿ ರಿಯಾಕ್ಷನ್ FIS ಕಡೆಯಿಂದ ಇರುತ್ತೆ ಅಂತ. ಹೀಗೆ ಗಿಫ್ಟ್ ನಿಫ್ಟಿ ನೋಡೋದಾದ್ರೆ ಸದ್ಯದ ಮಟ್ಟಿಗೆ ನೆಗೆಟಿವ್ ಸ್ಟಾರ್ಟ್ ಅನ್ನ ಮಾಡಿದೆ. ಸೊ ಇದನ್ನು ನೋಡಿದ್ರೆ ಮೇ ಬಿ ಮಾರ್ಕೆಟ್ ನೆಗೆಟಿವ್ ಆಗಿ ಓಪನ್ ಆಗುವಂತ ಲಕ್ಷಣಗಳನ್ನ ತೋರಿಸ್ತಾ ಇದೆ. ಬಟ್ ಇದು ಕನ್ಫರ್ಮ್ಡ್ ಅಂತ ಏನು ಹೇಳಿಕ್ ಆಗೋದಿಲ್ಲ. ಬಟ್ ನೋಡೋಣ. ಡೌ ಜೋನ್ಸ್ ಕೂಡ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಿದೆ, ಅಂದ್ರೆ ಫ್ಯೂಚರ್ಸ್.
ಸೊ ಇಲ್ಲೂ ಕೂಡ ನೆಗೆಟಿವ್ ಇದೆ. ಇದನ್ನು ನೋಡಿದ್ರೆ ಮೇ ಬಿ ನೆಗೆಟಿವ್ ಸ್ಟಾರ್ಟ್ ಆಗ್ಬೋದು, ಬಟ್ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ನಾವಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್, ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ಗೆ ಪಾನಿಕ್ ಆಗದೆ ಕಂಟಿನ್ಯೂ ಮಾಡೋದು ನಮ್ಮ ಕೆಲಸ ಅಷ್ಟೇ. ಸೊ ನೋಡೋಣ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.